ಜನ ಜಾಸ್ತಿ ಅದ್ರೊಳಗಡೆ ಸಿಕ್ಕಾಕೊಂಡ್ರೆ ನಾವು ಉಸಿರು ಕಟ್ಟು ಹೊಟ್ಟೋತೀವಿ ಅಷ್ಟೇ. ನಮ್ಮಮ್ಮ ಮತ್ತೆ ಅತ್ತೆ ಈ ಕೃಷಿ ಮೇಳ ನೋಡೋದಕ್ಕಿಂತ ತಿನ್ನೋದು ಮತ್ತೆ ಈ ಚಟ್ನಿ ಪುಡಿ ತಗೋಬೇಕಂತ ನಿಂಗೆ ಆಸೆ ತಾನೆ? ರಾಗಿ ಹಪ್ಪಳ ಇದೆ ಗೈಸ್. ಮೇನ್ ಕೃಷಿ ಮೇಳಕ್ಕೆ ಬಂದಿರೋದೇ ಇದಕ್ಕೆ. ಅಷ್ಟು ತನಕನೂ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗು ಎಲ್ಲರೂ ತಮ್ಮನೇಲಲ್ಲಿ ನೋಡಿರಂಗೆ, ಸೊ ನಾನು ಕೃಷಿ ಮೇಳಕ್ಕೆ ಬಂದಿದ್ದೀನಿ ಗೈಸ್. ಸೊ ಕೃಷಿ ಮೇಳಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಅದು ಸ್ಟಾರ್ಟಿಂಗ್ ಡೇಸಲ್ಲಿ ಹೋದರೆ ಚೆನ್ನಾಗಿರೋದು. ನಾವು ನೋಡಿದ್ರೆ ಲಾಸ್ಟ್ 2 ಡೇಸು. ಸೊ ನಾಳೆ ಲಾಸ್ಟ್ ಡೇ, ಕೃಷಿ ಮೇಳ ಎಂಡ್ ಆಗೋಗುತ್ತೆ. ಸೊ ಇವತ್ತು 15th, ಸೊ ನಾಳೆ 16th ಲಾಸ್ಟ್ ಡೇ. ಸೊ ನಾನು 15th ಬಂದಿದ್ದೀನಿ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಆಚೆ ಕಡೆ ಇಳಿದ್ಬಿಟ್ಟು ತೋರಿಸ್ತೀನಿ. ಸೊ ಅವಾಗಲಿಂದನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಪ್ರಾಬ್ಲಮ್ ಏನಂದರೆ ಆ ಟ್ರಾಫಿಕಲ್ಲಿ ಮೆತ್ತಗೆ ಮೂವ್ ಹಾಕ್ಕೊಂಡ್ಬಂದು, ಟ್ರಾಫಿಕ್ ಅಂದರೆ ಆಚೆ ಕಡೆ ಅಲ್ಲ, ಒಳಗಡೆ GKVK ಒಳಗಡೆನೇ ತುಂಬ ಟ್ರಾಫಿಕ್ ಇತ್ತು. ಸೊ ಹೋಗೋದಕ್ಕಿಂತ ಮುಂಚೆ ಆಚೆ ಬಿಸಿಲು ನೋಡಿ ಗೈಸ್ ಹೆಂಗಿದೆ, ಯಪ್ಪ ಸುಡುತ್ತಾ ಇದೆ, ಹೆವಿ ಬಿಸಿಲಿದೆ. ಸೊ ಅದಕ್ಕೆ ಸನ್ಸ್ಕ್ರೀನ್ ಹಾಕ್ಕೊಂಡು ರೆಡಿಯಾಗಿ ಪ್ರಿಪೇರ್ ಆಗಿ ಹೋಗೋಣ ಅಂದ್ಕೊಂಡೆ. ನನಗೆ ಇಷ್ಟೊಂದೆಲ್ಲ ಸನ್ ಇರುತ್ತೆ ಅಂತ ಗೊತ್ತಿದ್ರೆ ನೀಟಾಗಿ ಹ್ಯಾಟ್ ಎಲ್ಲ ಹಾಕ್ಕೊಂಡು, ಏನಾದ್ರು ಸ್ವಲ್ಪ ಸ್ಲೀವ್ಸ್ ಎಲ್ಲ ಹಾಕ್ಕೊಂಡು ಟ್ಯಾನ್ ಆಗದೆ ಇರೋ ಥರ ಹೆಂಗೋ ಬರ್ತಿದೆ. ಬಟ್ ಏನು ಮಾಡಲಿ, ಬಂದ್ಬಿಟ್ಟಿದ್ದೀನಿ. ಸೊ ಅನುಭವಿಸ್ಲೇಬೇಕು ಇವಾಗ. ಬನ್ನಿ, ಟೈಮ್ ವೇಸ್ಟ್ ಮಾಡಿದಿರ, ಬೇಗ ಸನ್ಸ್ಕ್ರೀನ್ ಹಾಕ್ಕೊಂಡು ಆಚೆ ಕಡೆ ಹೋಗೋಣ. ಆಚೆ ಕಡೆ ಹೋಗಿ ಏನೇನಿದೆ ಇಡೀ ಕೃಷಿ ಮೇಳ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಾವಿರೋದು ಇಲ್ಲೇ ಸುತ್ತಮುತ್ತ ಏರಿಯಾನೇ. ಆಲ್ಮೋಸ್ಟ್ ನಾವು ಬೆಂಗಳೂರಿಗೆ ಬಂದಾಗಿಂದ ಇದೇ ಏರಿಯಾದಲ್ಲೇ ಇರೋದು. ಬಟ್ ಸ್ಟಿಲ್ ಕೃಷಿ ಮೇಳ ಅಂತ ಒಂದು ದಿಸಕ್ಕೆ ಹೋಗಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಸೊ ಆ್ಯಕ್ಚುಲಿ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಜನ ಆಚೆ ಕಡೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದ್ಬಿಟ್ಟು ಕೃಷಿ ಮೇಳ ನೋಡ್ತಾರೆ. ಸೊ ಅಷ್ಟು ಫೇಮಸ್ಸು ಕರ್ನಾಟಕದಲ್ಲಿ. ಸೊ ನೀವು ಯಾರಾದರೂ ಬರೋಕ್ಕಾಗ್ದಿರಾ ಅಥವಾ ಕೃಷಿ ಮೇಳದ ಬಗ್ಗೆ ನೀವು ತಿಳ್ಕೊಂಡಿರಾ, ಈ ವಿಡಿಯೋ ಏನಾದರೂ ನೋಡ್ತೀರಾ, ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಡೀ ವಿಡಿಯೋ ನೋಡಿ, ಕೊನೆ ತನಕ ನೋಡಿ. ಬಿಕಾಸ್ ನಾನು ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನನ್ನ ಫಸ್ಟ್ ರಿಯಾಕ್ಷನ್ ಕೂಡ ಸಿಗುತ್ತೆ. ಏನು ಹೆಂಗೆ ಎತ್ತ ಅಂತ ನನಗೆ ಅರ್ಥ ಆಗೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಅಥವಾ ನನಗೆ ಗೊತ್ತಿಲ್ಲದೆ ಇರೋದನ್ನ ನೋಡಿಕೊಂಡು ಕಮೆಂಟಲ್ಲಿ ನೀವೆಲ್ಲ ಕಮೆಂಟ್ಗಳು ಹಾಕ್ಬಿಟ್ಟು ನನಗೆ ಕ್ಲಾರಿಫೈ ಮಾಡಿರಿ. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಬೇಗ ಹಾಕ್ಕೊಂಡು ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್ ಎಷ್ಟು ಟ್ರಾಫಿಕ್ ಇದೆ ಅಂದರೆ, ಇವಾಗಿನ್ನ ಈ ಕಡೆ ಗಾಡಿ ಬರ್ತಿದೆ, ಆ ಕಡೆ ನೋಡಿ ಫುಲ್ ಗಾಡಿಗಳು, ಎಲ್ಲ ಆ ಕಡೆ ಗಾಡಿಗಳು. ಆ್ಯಂಡ್ ಪಾಯಿಂಟ್ 1 ಒಳಗಡೆ ಎಂಟರ್ ಆಗೋದಕ್ಕೆ ತುಂಬ ಟೈಮ್ ತೊಗೊಂತು. ಆಲ್ಮೋಸ್ಟ್ ಒಂದು 20 ನಿಮಿಷ GKVK ಒಳಗಡೆನೇ ತೊಗೊಂತು. ಸೊ ಅಷ್ಟು ರಶ್ ಇದೆ. ಆ್ಯಂಡ್ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಕೋಆರ್ಡಿನೇಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ ಗೈಸ್. ಅದೊಂದು ನಿಜ ಖುಷಿ ಆಗುತ್ತೆ. ಬರೀ ಎಲ್ಲ ಪೊಲೀಸವರೇ ಹ್ಯಾಂಡಲ್ ಮಾಡ್ತಾ ಇರೋದು. ವೆರಿ ವೆಲ್ ಡನ್. ನೋಡಿ ಟ್ರಾಫಿಕ್ ಯಾವ ಥರ ಇದೆ, ಯಪ್ಪ ಫುಲ್ಲು ಜಾಮು. ಅದು ಇವರೆಲ್ಲ ಬರೀ ಆಚೆ ಹೋಗ್ತಾ ಇರೋದು. ಆ್ಯಂಡ್ ಹಂಗೆ ಪಕ್ಕದಲ್ಲಿ ಈ ಕಡೆ ನೋಡಿ ಸನ್ಫ್ಲವರ್ ಇದೆ. ಯಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದು ಇವ್ರು ಯಾರೋ ಇಲ್ಲಿ ಬಸ್ ನಿಲ್ಸ್ಕೊಂಡು ಮಾತ್ರ ಭಾಳ ಟ್ರಾಫಿಕ್ ಆಗಿಬಿಟ್ಟಿದೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್, ಭಾಳ ರಶ್ ಇದೆ. ಹಾಂ, ಹೋಗ್ಬೋದು ಒಳಗಡೆ ಗೈಸ್. ಇಲ್ಲಿ ಇವ್ರಿಗೆ ಶಟಲ್ ಬಸ್ ಥರ ಇದೆ, ಆ ಶಟಲ್ ಬಸ್ ಹತ್ತಾ ಇದ್ದೀವಿ. ಸೊ ಇಲ್ಲಿಂದ ಕರ್ಕೊಂಡು ಹೋಗ್ತಾರಂತೆ ಒಳಗಡೆ. ಓ, ನನ್ನ ಮೈಕ್ದು ಏನಾಯ್ತಂದ್ರೆ, ಸೊ ಆ ಬಸ್ಸಲ್ಲಿ ಹಿಂಗೆ ಹತ್ತಾ ಇದೆ. ಆ್ಯಂಡ್ ಹತ್ಬೇಕಾದ್ರೆ ಮೈಕ್ ಬಿದ್ದೋಗ್ಬಿಡ್ತು. ಸೊ ಈ ಮ್ಯಾಗ್ನೆಟ್ ಇದೆಯಲ್ಲ, ಸೊ ಈ ಮ್ಯಾಗ್ನೆಟಿಂಗ್ ಆದರೆ ಹಿಂಗೆ ಕಚ್ಕೊಳುತ್ತೆ. ಸೊ ಈ ಮ್ಯಾಗ್ನೆಟೇ ಬಿದ್ದೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ನನಗೆ ಎಷ್ಟು ಭಯ ಆಯ್ತಂದ್ರೆ, 1 ಕಿಲೋಮೀಟರ್ ಏನೇ ಬಸ್ಸು ಫುಲ್ ಮುಂದೆ ಹೋಗ್ಬಿಟ್ಟಿತ್ತು. ಸೊ ಫುಲ್ಲು ಮುಂದೆ ಹೋಗಿ ಆಮೇಲೆ ಅಲ್ಲಿಂದ ನಾನು ಫುಲ್ ಹೆವಿ ಗಾಬರಿಯಲ್ಲಿ ವಾಪಸ್ ನಡ್ಕೊಂಡ್ಬಂದೆ ಹುಡ್ಕೋಕ್ಕೆ ಅಂತ. ಈಗ ದೇವ್ರ ದಯೆ ನನಗೆ ಸಿಕ್ಬಿಡ್ತು. ಭಾಳ ಖುಷಿ ಆಯಿತು ಗೈಸ್. ನನ್ಗೆ ಅವಾಗ್ಲಿಂದ ನನ್ನ ಹಾರ್ಟ್ ಬೀಟ್ ಹೆವಿ ಇನ್ಕ್ರೀಸ್ ಆಗಿಬಿಟ್ಟಿತ್ತು. ಎಷ್ಟು ಎಕ್ಸ್ಪೆನ್ಸಿವ್ ಮೈಕು ಹೋಗ್ಬಿಡ್ತಲ್ಲ ಶೆಟ್ ಅಂತ ಹೆವಿ ಭಯ ಆಗಿತ್ತು. ಹೆಂಗೋ ದೇವ್ರ ದಯೆಯಿಂದ ಸಿಕ್ತು ಗೈಸ್. ಫಸ್ಟ್ ನಾವು ಫಾರ್ಮ್ ಮಷಿನರಿ ಹತ್ರ ಬಂದ್ವಿ. ಸೊ ಇಲ್ಲಿ ನೋಡಿ ಫಾರ್ಮ್ ಮಷಿನರಿ. ಸೊ ಇಲ್ಲಿ ಎಷ್ಟೊಂದು ನಮ್ಮ ಉಳಕ್ಕೆ ಏನೇನು ಬೇಕು, ಸೊ ಈ ಥರ ಟ್ರ್ಯಾಕ್ಟರ್ಸು ಅದೆಲ್ಲ. ಆ್ಯಂಡ್ ತುಂಬ ಅಗ್ರಿಕಲ್ಚರ್ದು ಏನೇನೋ ಮಷಿನರಿ ಎಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು. ಸೊ ಆ ಕಡೆ ನೋಡಿ ಚಿಕ್ಕದಾಗೆ ಚಿಕ್ಕ JCB ಥರ ಎಲ್ಲ ಅದೆಲ್ಲ. ಆ್ಯಂಡ್ ಎಷ್ಟೊಂದಿದೆ ಗೈಸ್ ಬರೀ ಮಷಿನರಿ. ಆ್ಯಂಡ್ ಈ ಕಡೆ ನೋಡಿ ಇಲ್ಲಿ ಗ್ರಾಸ್ ಕಟ್ ಮಾಡೋ ಮಷೀನು, ವುಡ್ ಕಟ್ ಮಾಡೋ ಮಷೀನು. ಸೊ ಎಷ್ಟೊಂದೆಲ್ಲ ಬರೀ ಮಷಿನರೀಸೇ ಇದೆ. ಸೊ ಈ ಡಿಪಾರ್ಟ್ಮೆಂಟಲ್ಲಿ ಬರೀ ಮಷಿನರೀಸು. ಸೊ ಇದನ್ನು ಯಾರಾದರೂ ಎಕ್ಸ್ಪ್ಲೋರ್ ಮಾಡೋಂಗಿದ್ರೆ ಅಥವಾ ಪರ್ಚೇಸ್ ಮಾಡೋಂಗಿದ್ರೆ ಬರ್ಬೋದು. ಸೊ ಇವಾಗ ನೆಕ್ಸ್ಟ್ ಒಂದಕ್ಕೆ ಹೋಗೋಣ. ಇದು ಒಂದು ಸ್ವಲ್ಪ ಬೋರಿಂಗ್ ಆಗಿದೆ ನನಗೇನು ಅಷ್ಟು ಇಂಟ್ರೆಸ್ಟಿಂಗ್ ಅನಿಸಿಲ್ಲ. ನೋಡುವ, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಎತ್ತುಗಳು ನೋಡಿ, ಹಿಂಗೆ ಆಚೆ ಬಂದಿದ ತಕ್ಷಣ ಎತ್ತುಗಳು ಸಿಕ್ತು. ಯಪ್ಪ ಅದು
ಅದು ವೇನ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಅದು ವೇನ್ಸ್ ಎಲ್ಲ ಕಾಣಿಸ್ತಾ ಇದೆ ಎತ್ತುಗಳದು. ಯಪ್ಪ ಒಂಥರ ದೊಡ್ಡದಾಗಿದೆ, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಗೈಸ್, ಇದು ಬೆಳ್ಳಿದಂತೆ, ಹೆವಿ ಶಾರ್ಪ್ ಇದೆ. ಇದು ಮೇಲೆ ಇರೋದು ಬೆಳ್ಳಿದು. ಕ್ರೇಜಿ ಜನ, ಎಷ್ಟು ಜನ ಇದ್ದಾರೆ ಅಂದರೆ, ಜನಗಳೆಲ್ಲ ಕೃಷಿ ಮೇಳ ನೋಡೋಕೆ ಬಂದಿದ್ದಾರೆ. ನಾವು ಜನಗಳನ್ನ ನೋಡೋಕೆ ಬಂದಿದ್ದಂಗಿದೆ, ಅಷ್ಟು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡು ಗೈಸ್, ನಿಜ ದೇವರಾಣೆ ಯಾಕಾದ್ರೂ ಬಂದು ಅನಿಸ್ತಾ ಇದೆ ಇವಾಗ, ದೇವರಾಣೆ ಯಾಕಾದ್ರೂ ಬಂದು ಅನಿಸ್ತಾ ಇದೆ, ಅಷ್ಟು ಜನ ಇದ್ದಾರೆ. ಬರೀ ನಮ್ಮಮ್ಮ ಮತ್ತು ನಮ್ಮ ಅತ್ತೆನ ಹುಡ್ಕೋದೇ ಆಗೋಗಿದೆ ಇಡೀ ಟಾಸ್ಕ್ ಇಲ್ಲಿ. ಇವಾಗ ಇವ್ರು ಹೋಗಿದ್ದಾರೆ ಮತ್ತೆ ಸಿಗ್ತಾ ಇಲ್ಲ ನನಗೆ. ನೋಡಿ ಇನ್ನೂ ತುಂಬ ಕ್ಲಿಯರ್ ವ್ಯೂ ಇದೆ. ಯಪ್ಪ ಏನು ಸಖತ್ತಾಗಿದೆ ಅಲ್ಲ, ದೊಡ್ಡದಾಗಿರ್ತವೆ, ಕ್ರೇಜಿ. ಸೊ ಈ ಕಡೆ ಇಲ್ಲೆಲ್ಲ ಆ್ಯನಿಮಲ್ ಇದಕ್ಕೆ ಬಂದ್ವಿ. ಸೊ ಇಲ್ಲಿ ಬರೀ ಆ್ಯನಿಮಲ್ ಫಾರ್ಮಿಂಗು, ಫಿಶಸ್ಸು, ಕುರಿಗಳು, ಮೇಕೆಗಳು, ಆಮೇಲೆ ಕೋಳಿ, ಎತ್ತುಗಳು. ಆ್ಯಂಡ್ ಇವಾಗ ಎಕ್ಸಾಂಪಲ್ ಫಿಶ್ಗಳನ್ನೆಲ್ಲ ಏನಾರು ನೀವು ತೊಗೊಬೇಕಂದ್ರೆ, ನೀವು ಸಾಕೋಕ್ಕೆ ಫಿಶರಿ ಮಾಡಬೇಕಂದ್ರೆ, ಸೊ ಇದಕ್ಕೆಲ್ಲ ಸಿಗುತ್ತೆ. ಈಸಿಲ್ಲ. ಅಲ್ಲಿ ಕಡೆ ಸ್ವಲ್ಪ ಸಗಣಿ ಬೇರೆ ಇದೆ. ನಮ್ಮಮ್ಮಂಗೆ ಇದು ಆ್ಯನಿಮಲ್ ಏನದು, ಈ ಆ್ಯನಿಮಲ್ ಹಸ್ಬೆಂಡ್ರಿ ಇದು ಬೇಡ, ಬೋರ್ ಆಗೋಯ್ತು ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರಿಗೆ ತಿನ್ನೋದೇನಾದರೂ ಬೇಕು ಅನ್ಸುತ್ತೆ. ನಿನ್ಗೆ ಯಾಕೆ ಆನಿಮಲ್ದು ಬೇಡ ಅಂದ್ರೆ, ನಿಮಗೆ ಕರ್ಕೊಂಡು ಹೋಗ್ಬೇಕು ತಾನೆ? ಅದಕ್ಕೆಲ್ಲ ಎಷ್ಟೊಂದು ಜನ ಅವರಲ್ಲ, ಅದಕ್ಕೆ ಜನ ಜಾಸ್ತಿ. ಅದ್ರೊಳಗಡೆ ಸಿಕ್ಕಾಕೊಂಡ್ರೆ ನಾವು ಉಸಿರು ಕಟ್ಟು ಹೊಟ್ಟೋತೀವಿ ಅಷ್ಟೇ. ನೀನು 9 ಗಂಟೆಗೆ ಬಾ ಅಂದ್ರೆ 12 ಗಂಟೆಗೆ ಕರ್ಕೊಂಬಂದಿದೀಯಾ? ಇಲ್ಲ, ನೋಡೋಣ ಬಾ, ಇನ್ನ ಬೇರೆ ಬೇರೆದೇನೇನ ಏನೋ ಸ್ಟಾಲು ಊದ್ ಬತ್ತಿದ್ದಂಗೆ, ಅದೇ ಕ್ರೀಮ್ಸು, ಏನೇನು ಧೂಪ, ಸೋಪು. ಗೈಸ್ ನಾವು ಆ್ಯನಿಮಲ್ ಹಸ್ಬೆಂಡ್ರಿನೂ ಮುಗಿಸ್ಬಿಟ್ವಿ ನೋಡಿ. ಒಟ್ಟಿನಲ್ಲಿ ಸಿಕ್ಕಾಬಡೆ ಬೋರ್ ಆಗ್ತಿತ್ತು ಅಲ್ಲೂ. ಅಂದರೆ ಸ್ವಲ್ಪ ಆ್ಯನಿಮಲ್ಸ್ ಇದೆ ಬಿಟ್ಟರೆ ನಾವು ಊರಲ್ಲೆಲ್ಲ ನೋಡಿದ್ದೀವಲ್ಲ, ಈ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಅಂದರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ನಾವು ನೋಡಿರೋದ್ರಿಂದ ನಮಗೇನೋ ಅನ್ಸಲ್ಲ, ನಾರ್ಮಲ್ ಆಗಿದೆ. ಇಲ್ಲಿ ಏನೋ ಬೇರೆ ಶಾರ್ಕ್ ಥರ ಏನೋ ಮೂತಿ ಇದೆ, ಇದೇನಂತ ಗೊತ್ತಿಲ್ಲ. ಮಸ್ತ್ ಏನೋ ಇದೇಂದ್ರದಮ್ಮ, ಮೀನ್ದು ಫಿಶ್ ನೋಡಿ. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಎಲ್ಲ ಇದೆ. ಸೊ ಆ ಕಡೆ ಈ ಕಡೆ ಎಲ್ಲ ವೆರಿ ಫಿಶಸ್ ಇದೆ, ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಮತ್ತೆ ಮಲ್ಟಿಪಲ್ ಟೈಪ್ಸ್ ಆಫ್ ಫಿಶಸ್ ಇಲ್ಲಿ ನೋಡಿ. ಇಲ್ಲೆಲ್ಲ ಫುಲ್ ಕಲರ್ ಫಿಶಸ್ ಇದೆ. ಸೊ ಯಾರಿಗಾದ್ರೂ ಇನ್ ಕೇಸ್ ಫಿಶರಿ ಮಾಡೋಂಗಿದ್ರೂ ಇಲ್ಲಿಂದ ತೊಗೊಂಡೋಗ್ಬೋದು ಇವತ್ತು ಮಾತಾಡಿಕೊಂಡು. ನೋಡಿ ಇಲ್ಲಿ ಬೇರೆ 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 ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ಸು. ಏನತ್ತೆ ಸಾಕ್ತಾರಲ್ಲ, ಅದು ಇದು ಈ ಫಿಶ್ಗಳೆಲ್ಲ ಗೈಸ್, ಇದೆಲ್ಲ ಸಾಕೋ ಫಿಶ್ ಅಂತೆ ನೋಡಿ. ಒಟ್ನಲ್ಲಿ ಇಲ್ಲಿ ಅಟೆನ್ಷನ್ ಕೊಟ್ಬಿಟ್ಟು ನೋಡೋಕ್ಕೆ ಕಷ್ಟ ಗೈಸ್. ಏಂಜಲ್ ಫಿಶ್ ನೋಡಿ, ಏಂಜಲ್ ಫಿಶ್, ಸಿ ಏಂಜಲ್ ಫಿಶು. ಒಟ್ನಲ್ಲಿ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಇದೆ ಗೈಸ್. ನೆಕ್ಸ್ಟ್ ಇವಾಗ ಅಲ್ಲಿಂದ ಇನ್ನೊಂದಕ್ಕೆ ಬಂದ್ವಿ. ಸೊ ಇದು ಇರಿಗೇಷನ್, ಫಾರ್ಮ್ ಇರಿಗೇಷನ್ ಎಕ್ವಿಪ್ಮೆಂಟ್ಸ್ ಜಾಗ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪೈಪ್ಸು, ಪಂಪ್ಸು ಎಲ್ಲ ಇದೆ ಗೈಸ್. ಮೇನ್ ಯಾರಿಗೆ ಹೆಲ್ಪ್ ಆಗುತ್ತೆ ಗೊತ್ತಾ, ಇಡೀ ಕೃಷಿ ಮೇಳ. ಸೊ ಇವಾಗ ನೀವೇನಾದರೂ ಆಲ್ರೆಡಿ ನಿಮ್ದೊಂದು ಫಾರ್ಮ್ ಇದ್ದು, ಆ ಫಾರ್ಮಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡೋಂಗಿದ್ರೆ, ಎಕ್ವಿಪ್ಮೆಂಟ್ಸ್ ಇರಲಿ ಅಥವಾ ಮಷಿನರಿ ಇರಲಿ, ಅಥವಾ ಏನೋ ಅಲ್ಲಿ ಹೊಸ ತಳಿ ಹಸುಗಳು ಅಥವಾ ಮೀನುಗಳು ಅಂಥವೆಲ್ಲ ಬೇಕಲ್ಲ, ಅಂಥವ್ರಿಗೆ ಬಂದರೆ ಮಾತ್ರ ಭಾಳ ಹೆಲ್ಪ್ ಆಗುತ್ತೆ. ಸೊ ಇಲ್ಲದೆ ನಮಗೇನಿಲ್ಲ, ನಾವು ಸುಮ್ಮನೆ ಹೆಂಗೆ ಏನೇನಿದೆ ಅಂತ ನೋಡ್ತಾ ಇದ್ದೀವಿ ಅಷ್ಟೇ. ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ, ಬಿಟ್ಟರೆ ಹೆಲ್ಪ್ ಆಗೋದು ಅಂಥವ್ರಿಗೆ, ಆ್ಯಕ್ಚುಲಿ ಫಾರ್ಮಿಂಗ್ ಮಾಡೋರಿಗೆ. ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಪಂಪ್ಸು. ಆ್ಯಂಡ್ ಒಂದೊಂದೇ ಬ್ರ್ಯಾಂಡ್ ಅವರೆಲ್ಲ ಅವ್ರವ್ರದ್ದೇ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ. ಏನಾರು ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡಿ ನೋಡಿ ತೊಗೋಬೋದು ಹಂಗೆ. ಬಟ್ ನನಗೇನು ಡೀಟೇಲಾಗಿ ಗೊತ್ತಿಲ್ಲ ಫಾರ್ಮಿಂಗ್ ಬಗ್ಗೆ. ಪ್ರಾಬ್ಲಿ ಒಂದ್ಸರಿ ನಾನೇ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗ ನನಗಿದು ತುಂಬ ಹೆಲ್ಪ್ ಆಗುತ್ತೆ. ಬಂದೇ ಬರ್ತೀನಿ ಅವಾಗ ಕೃಷಿ ಮೇಳಕ್ಕೆ. ಬಟ್ ಈ ವರ್ಷ ನನಗೆ ತುಂಬ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೀನಿ ಏನೇನು ಹೆಂಗೆ ಅಂತ ಅಷ್ಟೇ. ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಅಂತ. ಸೊ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿರಿಧಾನ್ಯಗಳು ಇಲ್ಲಿದೆ, ಬೇರೆ 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 ರೀತಿಯಲ್ಲಿ ಇರೋದೆಲ್ಲ ಇಲ್ಲೇ ಇದೆ. ಸೊ ಇದ್ರದ್ದೊಂದು ಎಕ್ಸಿಬಿಷನ್ ನೋಡ್ಕೊಂಬರೋಣ ಒಳಗಡೆ. ಗೈಸ್ ಒಟ್ಟಿನಲ್ಲಿ ಕ್ರೌಡು ಮಾತ್ರ ನಿಜವಾಗ್ಲೂ
ಯಾರಿಗೆ ಈ ಕ್ರೌಡಲ್ಲಿ ಅಥವಾ ತುಂಬ ಜನ ಇರೋ ಜಾಗದಲ್ಲಿ ಓಡಾಡೋಕ್ಕಾಗಲ್ಲ ಅನಿಸುತ್ತೋ ನರ್ಕ ಅನುಭವಿಸ್ತೀರ. ಮತ್ತು ಇಲ್ಲಿ ನೋಡಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್ ಎಲ್ಲ ಇದೆ. ಇಲ್ಲಿ ಹೆಂಗಾಗಿದೆ ಅಂದರೆ ಅರ್ಧ ಏನೇನು ಅಂತಲೇ ದೇವರೇ ಗೊತ್ತಿಲ್ಲ, ಸುಮ್ಮನೆ ಏನೋ ನೋಡ್ಕೊಂಡು ಹೋಗಂಗಾಗಿದೆ. ನೋಡಿ ಇಂಥದ್ದೆಲ್ಲ ಗೊತ್ತು, ಸೋಯಾಬೀನು, ಆಮೇಲೆ ಸನ್ಫ್ಲವರ್ ಸೀಡು, ಹಾರ್ಸ್ ಗ್ರಾಮು, ಆಮೇಲೆ ಗ್ರೀನ್ ಗ್ರಾಮ್ ನೋಡಿ ಇಲ್ಲಿದೆ. ಈ ಥರದ್ದೆಲ್ಲ ಗೊತ್ತು. ಬಿಟ್ಟರೆ ಇಲ್ಲೊಂದು ರಾಶಿ ಇದೆ, ಒಂದಷ್ಟು ನನ್ನ ಲೈಫಲ್ಲಿ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ, ಇವತ್ತೇ ತಿಳ್ಕೊತಾ ಇರೋದು. ಗೈಸ್, ನಮ್ಮ ಮನೇಲಿ ನಮ್ಮಮ್ಮ ಮತ್ತು ಅತ್ತೆ ಈ ಕೃಷಿ ಮೇಳ ನೋಡೋದಕ್ಕಿಂತ ಈ ನಿಮಗೆ ತಿನ್ನೋದು ಮತ್ತು ಈ ಚಟ್ನಿ ಪುಡಿ ತಗೋಬೇಕಂತ ನಿಂಗೆ ಆಸೆ ತಾನೆ ಅತ್ತೆ? ಚಟ್ನಿ ಪುಡಿ ಏನಿಲ್ಲಪ್ಪ, ನಾವು ಮನೇಲೇ ಮಾಡ್ತೀವಿ. ಹೋಗೋ ಅಲ್ಲ, ನೀವು ಈ ಕೃಷಿ ಮೇಳೋದಕ್ಕಿಂತ ಚಟ್ನಿ ಪುಡಿ ತಿನ್ನೋದು ತಾನೇ ಬಂದಿರೋದು. ರಾಗಿ ಹಪ್ಪಳ ಇದೆ ಗೈಸ್. ಮೇನ್ ಕೃಷಿ ಮೇಳಕ್ಕೆ ಬಂದಿರೋದೇ ಇದಕ್ಕೆ. ರಾಗಿ ಹಪ್ಪಳ, ಆಮೇಲೆ ಚಟ್ನಿ ಪುಡಿ ಅಥವಾ ಅದು ಇದು ತಿನ್ನೋದು ಏನಾದ್ರು ತೊಗೊಳಕ್ಕೆ. ಆಡಿಟೋರಿಯಂ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಯಪ್ಪ, ನನಗೆ ಈ ಕ್ರೌಡಲ್ಲಿ ಆಗಲ್ಲಪ್ಪ. ಬಟ್ ಸೀರಿಯಸ್ ಆಗಿ ಗೈಸ್, ಕೃಷಿ ಮೇಳಕ್ಕೆ ಹಾಂ ಗೈಸ್ ನೋಡಿ, ಇವ್ರ ಜಾಗ ಬಂತು ಇವಾಗ. ಇವರೆಲ್ಲ ಖುಷಿ, ಹ್ಯಾಪಿನಾ? ಫುಡ್ ಕೋರ್ಟಲ್ಲಿ ಏನಿದೆ ನೋಡೋಣ ಗೈಸ್. ಆನೆಸ್ಟ್ಲಿ ನನಗೂ ಇದೆ ಇಂಟ್ರೆಸ್ಟಿಂಗ್ ಪಾರ್ಟು. ಬಟ್ ನೀವೇ ನೋಡೋಣ ಏನೇನಿದೆ ತಿನ್ನೋಕ್ಕೆ ಅಂತ ಎಲ್ಲ. ಒಂದು ಸ್ವಲ್ಪ ಅದು ಇದು ಎಲ್ಲ ಸ್ವಲ್ಪ ಬೋರ್ ಆಗೋಯ್ತು. ಏನಮ್ಮ? ಬೇರೆ ಬೇರೆ ಕಡೆ ಫುಡ್ ಎಲ್ಲ ಸಿಗುತ್ತಲ್ಲ, ನೋಡೋಣ ಬಾ ಯಾವ್ಯಾವ ಹಿಡ್ಕೊಂಡ್ಬಿಡು ಮೈಕ್, ಹೋಗ್ಲಿ ನೀನು. ಮಿಸ್ ಗೈಸ್, ಆಲ್ರೆಡಿ ಒಂದು ರೌಂಡ್ ಮೈಕ್ ಕಳೆದೋಗಿತ್ತು. ಅಲ್ಲಿ ನೋಡಿ, ಜನಕ್ಕೆ ತಣ್ಣಗಿರಲಿ ಅಂತ ಆ ಟ್ರ್ಯಾಕ್ಟರಲ್ಲಿ ವಾಟರ್ನ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಕಡೆ. ಒಳ್ಳೆ ಇನಿಷಿಯೇಟಿವ್ ಅದು. ಹಾಂ, ಡಸ್ಟ್ ಹೋಗ್ಲಿ ಅಂತ ಅಲ್ಲಮ್ಮ, ಬಿಸಿಲಿಗೆ ಆ ನೀರು ಸ್ಪ್ರೇ ಮಾಡಿದಾಗ ತಣ್ಣಗಿರಲಿ ಜನಕ್ಕೆ ಅಂತ ಅದು. ಗೈಸ್ ನೋಡಿ, ಇವಾಗ ಇಲ್ಲಿ ಫುಲ್ಲು ತಣ್ಣಗಾಯ್ತು. ಅದ್ರಲ್ಲಿ ನೀರು ಸ್ಪ್ರೇ ಮಾಡೋಕ್ಕೆ ಹೆವಿ ತಣ್ಣಗಾಯಿತು. ಇಡೀ ಜಾಗ ತಣ್ಣಗಾಗೋಯ್ತು. ಗುಡ್. ಇಲ್ಲಿ ಫುಡ್ ಹಾಲ್ ಅಂತ ಇದೆ, ಬರೋಣ ಅಂತ ಬಂದರೆ ಇಲ್ಲಿರೋದೆಲ್ಲ ಲೈನು ಅಂತ ನಂಗೆ ಗೊತ್ತಿರಲಿಲ್ಲ. ಇದೆಲ್ಲ ಲೈನು ಗೈಸ್, ಇದೆಲ್ಲ ಲೈನು. ಯಪ್ಪ, ಫುಡ್ ಹಾಲಿಗೆಲ್ಲ ಹೋಗೋ ಸೀನೇ ಇಲ್ಲ ಗೈಸ್, ಸಿಕ್ಕಾಬಟ್ಟೆ ರಶ್ ಇದೆ. ಸೊ ಯಾರೋ ಹೇಳ್ತಾ ಇದ್ರು ನಿನ್ನೆ ಆಲ್ಮೋಸ್ಟ್ 12 ಲಕ್ಷ ಜನ ಅಂತ ಬಂದಿದ್ದು. ಸೊ ಇವತ್ತು ಲಾಸ್ಟ್ ಸೆಕೆಂಡ್ ಡೇ, ಸೊ ಇವತ್ತು ಇನ್ನೂ ಜಾಸ್ತಿ ಕ್ರೌಡ್ ಇರುತ್ತೆ. ಆ್ಯಂಡ್ ನಾಳೆ ಲಾಸ್ಟ್ ಆಗಿರೋದ್ರಿಂದ ನಾಳೆ ಏನೋ ಒಂದು 20 ಲಕ್ಷ ಟಚ್ ಆಗುತ್ತಾನೋ ಗೊತ್ತಿಲ್ಲ. ಬಾ ಗೈಸ್, ಫ್ಲವರ್ ಶೋ ಇದೆ. ಸೊ ಫ್ಲವರ್ ಶೋ ಒಳಗಡೆ ನೋಡಿ ಕರ್ನಾಟಕ ಫ್ಲ್ಯಾಗ್ನ ಮಾಡಿದ್ದಾರೆ ಫ್ಲವರಲ್ಲಿ. ನಾನು ಫಸ್ಟ್ ಟೈಮು ಗೈಸ್ ಫ್ಲವರ್ ಶೋ ನಾನು ಯಾವತ್ತೂ ನೋಡಿಲ್ಲ. ಲಾಲ್ಬಾಗು ಅಲ್ಲಿ ಇಲ್ಲಿ ನಾನು ಎಲ್ಲೂ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡಿ. ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಫ್ರೂಟ್ಸ್ ಮಾಡಿದ್ದಾರೆ, ಆ್ಯಪಲ್ಲು, ಪೈನಾಪಲ್ಲು, ಆ್ಯಂಡ್ ಈ ಕಡೆ ಹಸು ಚೆನ್ನಾಗಿದೆ. ಫಿಶ್ಶು, ಕುರಿ, ಅದೆಲ್ಲ ಫ್ಲವರ್ ಥೀಮಲ್ಲಿ ಫ್ಲವರ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ಗೈಸ್. ನೋಡಿ ಹತ್ತಿರದಲ್ಲಿ ನೋಡೋಕ್ಕೆ ಹೆಂಗಿದೆ ನೋಡಿ. ಇಲ್ಲಿ ಟ್ರ್ಯಾಕ್ಟರ್ ಡಿಸೈನ್ ಮಾಡಿದ್ದಾರೆ, ಟ್ರ್ಯಾಕ್ಟರು. ಸೊ ಇದು ಗ್ರೀನ್ ಕಲರ್ ಲೀವ್ಸ್ ಹಾಕಿ ಬಾರ್ಡರಲ್ಲಿ ಹೂವು ಹಾಕಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಯಪ್ಪ, ಹೆಂಗೆ ಡಿಸೈನ್ ಮಾಡ್ತಾರೋ, ಭಾಳ ಚೆನ್ನಾಗಿದೆ, ಬ್ಯೂಟಿಫುಲಿ ಡನ್. ಇಲ್ಲಿ ಮಿಲ್ಕಿ ಮಿಸ್ಟಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ವಿ ಎಲ್ಲರೂ, ನಾನು, ಅಮ್ಮ ಮತ್ತು ಅತ್ತೆ ಬಟರ್ ಸ್ಕಾಚ್ ತೊಗೊಂಡು, ಮಲೀನಾ ಮತ್ತು ನಮ್ಮದು ಚಾಕ್ಲೇಟ್. ಸೊ ಆಚೆ ಇರೋ ಬಿಸಿಲಿಗೆ ಗೈಸ್ ಸೀರಿಯಸ್ ಆಗಿ ಐಸ್ ಕ್ರೀಮ್ ಬೇಕಿತ್ತು. ಅಪ್ಪ, ಇಟ್ ಫೀಲ್ಸ್ ಗುಡ್. ಇವಾಗ ಒಟ್ಟಿನಲ್ಲಿ ಅಪ್ಪ ಏನು ಜನ, ಅರ್ಧ ಬರೀ ಜನ ನೋಡೋದೇ ಆಯಿತು ಗೈಸ್ ಕೃಷಿ ಮೇಳೋದಕ್ಕಿಂತ. ಹಂಗಾಗಿದೆ, ಬರೀ ಜನ ನೋಡೋಕೆ ಬಂದಿರೋ ಥರ ಇದೆ ಗೈಸ್. ಇಲ್ಲಿ ರಾಗಿ ಬೋಟಿ ಇದೆಯಂತೆ, ಸೊ ಅದಕ್ಕೆ ನಮ್ಮಮ್ಮ ತೊಗೊತಾ ಇದ್ದಾರೆ ಗೈಸ್. ರಾಗಿ ಬೋಟಿ ಅಂತೆ, ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮಮ್ಮ ತೊಗೊಂಡು ಮನೇಲಿ ಹೆಂಗೋ ತಿಂತೀನಪ್ಪ, ಚೆನ್ನಾಗಿತ್ತು ಟೇಸ್ಟು. ತೊಗೊಂಡು ರೋಸ್ಟೆಡ್ ಫ್ಲ್ಯಾಕ್ಸ್ ಸೀಡ್ಸ್ ಅಂತ. ಸೊ ನೋಡಿ, ಇದರಲ್ಲಿ ಪ್ರೋಟೀನು ಅದು ಇದು ಎಲ್ಲ ಸಕ್ಕತ್ತಾಗಿದೆ. ಇಬ್ಬರು ಒಂದು ಪ್ಯಾಕೆಟ್ ತೊಗೊಳಿಯುತ್ತೆ. ಒಟ್ಟಿನಲ್ಲಿ ಇದೇ ಮೇನ್ ಶಾಪಿಂಗ್ ಗೈಸ್. ಇವ್ರು ಇದಕ್ಕೆ ಬಂದಿರೋದಾರ್ದ ಕೃಷಿ ಮೇಳಕ್ಕೆ. ಬಟ್ ಇನ್ನೇನು ಮಷಿನರಿ ಅದು ಇದೆಲ್ಲ ಏನು ನೋಡೋಕೆ ಅದೇನು ಅಷ್ಟು ಇಂಟ್ರೆಸ್ಟಿಂಗಾಗೂ ಇಲ್ಲ. ಬನ್ನು ಗುಲ್ಕನ್ ತೊಗೊಂಡ್ವಿ ಇಲ್ಲಿ. ಸೊ ಹಂಗೆ ನಮ್ಮಮ್ಮ ಮತ್ತು ಅತ್ತೆ ಮನೆಗೂ ಒಂದು ಪ್ಯಾಕೆಟ್ ಅಂದಿದ್ದೀನಿ, ಮನೆಗೂ ಒಂದು ಬಾಟಲ್ ಗುಲ್ಕನ್ ತೊಗೊತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತು ಟೇಸ್ಟು. ಸೊ ಎನಿವೆ ಅವ್ರು ತೊಗೊಂಡು ಬರ್ತಾರೆ, ಬನ್ನಿ ಹಂಗೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಎಲ್ಲಿ ಏನು
ಫಾರ್ಮಿಂಗಿಗೆ ಏನೇನು ಯೂಸ್ ಮಾಡ್ತೀವೋ ಅದೆಲ್ಲ ಇದೆ. ಇವಾಗ ಔಷಧಿ ಹೊಡಿಯೋಕ್ಕೆ ಬೇಕಾಗಿರೋದು, ಸೊ ಎಲ್ಲ ಪ್ರತಿಯೊಂದು ಇದೆ ಗೈಸ್. ಅದಾದಮೇಲೆ ಈ ಸೀಡ್ಸ್ ಬೇಕಿದೆ, ಅದು ಎಲ್ಲ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದೆ ಇಲ್ಲಿ, ಎಲ್ಲ ಫರ್ಟಿಲೈಸರ್ಸು ಅದು ಇದೆಲ್ಲ. ಸೊ ಆ್ಯಕ್ಚುಲ್ ರೈತರು ಬಂದರೆ ಭಾಳ ಹೆಲ್ಪ್ ಆಗುತ್ತೆ ಗೈಸ್. ಇಲ್ಲಿ ನೋಡಿ, ಅದು ತಂಬೂರಿ ಅನಿಸುತ್ತೆ ಅಲ್ಲ ಗೈಸ್, ಅದು ಮೋಸ್ಟ್ಲಿ ತಂಬೂರಿನೇ. ತಂಬೂರಿ, ತಾಳ ಎಲ್ಲ ಚೆನ್ನಾಗಿದೆ. ಈ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಆ ಥರ ಇದೆ. ಸೊ ಎಷ್ಟೊಂದು ಜನ ನೀವು ಅಂದರೆ ಬ್ಯಾಂಗ್ಳೂರಲ್ಲಿ ಇವಾಗ ಎಷ್ಟು ನೋಡಿರಲ್ಲ, ಬಟ್ ನೋಡಿ ಒಂಥರ ಸಖತ್ತಾಗಿದೆ ಗೈಸ್. ನೋಡಿ ಇಲ್ಲಿ ಬಯೋಗ್ಯಾಸು, ಇದರಿಂದ ಆನ್ ಆಗೋದು ಇದು. ಆ್ಯಂಡ್ ಇಲ್ಲೂ ಮಲ್ಟಿಪಲ್ ಡಿಫ್ರೆಂಟ್ ಥಿಂಗ್ಸ್ ಇದೆ ಇವಾಗ ಮಾಡಿರೋ ಸ್ಟೂಡೆಂಟ್ಸ್ ಮಾಡಿರೋ ಎಕ್ಸ್ಪೆರಿಮೆಂಟ್ಸು. ಸೊ ಇಲ್ಲಿ ಎಲ್ಲ ಹಂಗೆ ಗೈಸ್. ಸೊ ಪ್ರತಿಯೊಂದು ಅಗ್ರಿಕಲ್ಚರಲ್ ಡ್ರೋನ್ ಲ್ಯಾಬು, ಆ ಡ್ರೋನ್ದು ಅದು ಇದೆಲ್ಲ ಇದೆ. ಸೊ ಬೇಸಿಕಲಿ ಇವ್ರದ್ದೇ ಓನ್ ಕಾಲೇಜು ಆ್ಯಂಡ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ. ಸೊ ಇಲ್ಲಿ ಸ್ಟೂಡೆಂಟ್ಸು ಏನು ಮಾಡ್ತಾರೆ ಅದನ್ನೇ ಎಷ್ಟೊಂದು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಕೂಲಿಂಗ್ ಬಾಲ್ ಮಾಡ್ಯೂಲ್ ಏನೇನೋ ಇದೆ, ಡಿಫ್ರೆಂಟ್ ಸ್ಟಫ್. ಎನಿವೆ ತುಂಬ ಯುನೀಕ್ ಆಗಿದೆ ಗೈಸ್. ಆ್ಯಂಡ್ ನೋಡಿ, ಬೀ ಕೀಪಿಂಗಿಗೆ ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಹನಿ ಬೀಸ್ ಎಲ್ಲ ಇದೆ. ನೋಡಿ ಇಲ್ಲಿ ಹನಿ ಬೀಸ್ ಇದೆ ಒಳಗಡೆ ಫುಲ್ಲು. ಸೊ ಇಲ್ಲಿ ಏನದು ಏನೋ ಕೋರ್ಸ್ ಏನೋ ಕೊಡ್ತಾ ಇದ್ದಾರಂತೆ. ಸೊ ಬೇಕಿದ್ರೆ ಕೋರ್ಸ್ ಏನಾದ್ರು ತೊಗೊಳಂಗಿದ್ರೆ ಅದು ತೊಗೊಂಡು ಮಾಡಿ ಕಲ್ತ್ಕೊಂಡು ಮಾಡ್ಬೋದು ಗೈಸ್. ಫೈನಲಿ ಎಲ್ಲ ಓಡಾಡಿಕೊಂಡು ಎಲ್ಲ ಕೃಷಿ ಮೇಳ ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಬರ್ತಾಯಿದ್ವಿ. ಆಲ್ಮೋಸ್ಟ್ ಮುಗೀತು. ಆ್ಯಂಡ್ ಪಾರ್ಕಿಂಗಿಂದ ಕೃಷಿ ಮೇಳ ಮೇನು ಗೈಸ್, ಪಾರ್ಕಿಂಗಿಂದ ಮೇನ್ ಕೃಷಿ ಮೇಳ ಜಾಗ ಇರುತ್ತಲ್ಲ, ಸೊ ಅಲ್ಲಿಗೆ ಶಟಲ್ ಬಸ್ಸಸ್ ಥರ ಇದೆ. ಸೊ ನಾವು ಬರಬೇಕಾದ್ರೂ ಹಂಗೆ ಬಂದಿದ್ದಲ್ಲ. ಸೊ ಇವಾಗ ವಾಪಸ್ಸು ಇಲ್ಲಿ ಬಂದು ಶಟಲ್ ಬಸ್ಸಸ್ಸಿಗೆ ಕಾಯ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಜನ, ಎಲ್ಲ ಜನಗಳೆಲ್ಲ ಅದಕ್ಕೆ ಕಾಯ್ತಾ ಇರೋದು, ಎಲ್ಲ ಶಟಲ್ ಬಸ್ಗಳಿಗೇ. ಹೆವಿ ಕ್ರೌಡ್ ಆಗಿಬಿಟ್ಟಿದೆ. ಸೊ ಕಾರ್ಗೆ ಹೋಗ್ಬಿಟ್ಟು ಮಾತಾಡ್ತೀನಿ ಗೈಸ್, ಇಲ್ಲಾಗಲ್ಲ. ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರಿ ಎಲ್ಲ ಹೋಗ್ತಾ ಇರೋದು ಜನ. ನೋಡಿ ಎಂಟ್ರಿಗೆ ಇಷ್ಟು ಟ್ರಾಫಿಕ್ ಇದೆ, ಯಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ ನಾವು ಶಟಲ್ ಬಸ್ಸಲ್ಲಿ ಬರ್ತಾ ಇದ್ವಲ್ಲ, ಸೊ ಇದೇ ರೂಟಲ್ಲೇ ವಾಪಸ್ ಬರುತ್ತೆ. ಆ್ಯಂಡ್ ಸುಮ್ಮನೆ ಅಲ್ಲಿ ಶಟಲ್ ಬಸ್ಸಲ್ಲೇ ಇದೆ, ಉಸಿರಾಡೋಕ್ಕೂ ಆಗ್ತಿಲ್ಲ. ಅದು ಜನನೆಲ್ಲ ತುಂಬಿಸ್ಬಿಟ್ಟಿದ್ದಾರೆ, ಬಿಕಾಸ್ ಜಾಸ್ತಿ ಜನ ಬಂದಿದ್ದಾರೆ ಗೈಸ್. ಸೊ ಅದಕ್ಕೆ ಇವೆಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ಆದಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಒಂದು ಕಡೆ ಕ್ರೌಡ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋಗಿದೆ, ತುಂಬ ಜಾಸ್ತಿ ಆಗೋಗಿದೆ ಕ್ರೌಡು ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಒಂಚೂರು ಕಷ್ಟ ಆಗ್ತಾಯಿದೆ. ಬಟ್ ಟ್ರಾಫಿಕ್ ನೋಡಿ ಅಲ್ಲಿ ಲಾಸ್ಟ್ ತನಕನೂ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಅದೊಂದು ಮಾತ್ರ, ಅದನ್ನು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೆ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಬಂದೆ ಗೈಸ್ ಪಾರ್ಕಿಂಗ್ ಹತ್ರ, ಕಾರ್ ಪಾರ್ಕಿಂಗ್ ಹತ್ರ. ಆ್ಯಂಡ್ ಇನ್ನೊಂದೇನೆಂದರೆ ಕಾರ್ ಪಾರ್ಕಿಂಗಿಂದ ಮೇನ್ ಕೃಷಿ ಮೇಳ ಈವೆಂಟ್ ಇದೆಯಲ್ಲ, ಸೊ ಅದು ಒಂದು ಸ್ವಲ್ಪ ದೂರ ಇದೆ, ಹತ್ತಿರ ಇಲ್ಲ. ಶಟಲ್ ಬಸ್ ಹತ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನಡ್ಕೊಂಡು ಹೋಗಂಗಿದ್ರೆ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ನಡಿಬೇಕು, ಭಾಳ ದೂರ ಇದೆ. ಸೊ ಬಟ್ ನೋಡಿ ಪೊಲೀಸವರೆಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಎಂಟ್ರಿ ಎಲ್ಲ. ಜಸ್ಟ್ ದಟ್ ಕ್ರೌಡ್ ಎಕ್ಸ್ಟ್ರೀಮ್ ಆಗಿದೆ, ಎಕ್ಸ್ಟ್ರೀಮ್. ಅದನ್ನು ಬಿಟ್ಟರೆ ಜನ ಪ್ಲ್ಯಾಂಟ್ಸ್ ಎಲ್ಲ ಎತ್ಕೊಂಡು ಹೋಗೋದು. ಬಟ್ ಮೇನ್ ಉದ್ದೇಶ ಇರೋದು ರೈತರಿಗೆ ಅಂತ ಇಲ್ಲಿ. ಬಟ್ ರೈತರಿಗಿಂತ ಜಾಸ್ತಿ ಹೆಂಗಾಗಿದೆ ಅಂದರೆ ಸುಮ್ಮನೆ ನಮ್ಮಂಥ ಔಟ್ಸೈಡರ್ಸು ಹಿಂಗೆ ಹೋಗಿ ನೋಡ್ಕೊಂಡು ಬರೋದು ಜಾಸ್ತಿ ಆಗಿದೆ ಮೇನ್ ರೈತರಿಗಿಂತ. ಎಂಡ್ ಆಫ್ ದ ಡೇ ರೈತರು ಇದ್ದಿದ್ದೇ ಆಲ್ಮೋಸ್ಟ್ ಒಂದು 10% ಏನೋ, ಅದು ಕಮ್ಮಿನೇ, 10% ಏನೋ ಅಷ್ಟೇ. ಇನ್ನು ಮಿಕ್ಕಿದ್ದು ಎಲ್ಲ ಸುಮ್ಮನೆ ಹಿಂಗೆ ನೋಡೋಕ್ಕೆ ಹೋಗಿರೋದೇ ಇರೋದು. ಆ್ಯಂಡ್ ತುಂಬ ಕಮರ್ಷಿಯಲೈಸ್ಡ್ ಆಗಿದೆ ಅದು ಒಂದು. ಬಂದಾಗಿಲ್ಲೆಲ್ಲ ಗಾಡಿಗಳು, ಒಂದು ಗಾಡಿ ಇರಲಿಲ್ಲ, ಫುಲ್ ಖಾಲಿತ್ತು. ಇವಾಗ ನೋಡಿ ಇಲ್ಲಿ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದೆ. ಈ ಕಡೆ ಪಾರ್ಕಿಂಗೇ ಕ್ಲೋಸು. ನಾವು ಅವಾಗಲೇ ಪಾರ್ಕ್ ಮಾಡಿದ್ದು ಈ ಕಡೆ, ಇಲ್ಲೇ ಮುಂದೆ. ಯಪ್ಪ ಸಿಕ್ಕಾಪಟ್ಟೆ ಜನ. ಫೈನಲ್ ಡೇ ಅಂತೂ ಹೋಗೋದಕ್ಕಿಂತ ದೇವರಾಣೆ ಹೋಗದೇ ಇರೋದೇ ಬೆಟರು. ಯಾಕಂದ್ರೆ ಅಷ್ಟು ಜನರಲ್ಲಿ ಸಿಕ್ಕಾಪಟ್ಟೆ ಒಂಥರ ಸಫಕೇಷನ್ ಆಗಿಬಿಡುತ್ತೆ ಗೈಸ್, ಭಾಳ ಸಫಕೇಷನ್ ಆಗುತ್ತೆ. ಅಯ್ಯೋ ಈಸಿ ಇಲ್ಲ. ಯಾವುದೋ ಒಳ್ಳೆ ಚಕ್ರವ್ಯೂಹ ಬೇಚ್ಕೊಂಬಂದಂಗಿತ್ತು ನಿಜ. ಕೃಷಿ ಮೇಳ ಹೋಗಿ ಅಲ್ಲಿ ನೋಡೋಕ್ಕೆ ಟೈಮ್ ಆಗಲಿ ಅಥವಾ ಉಸಿರಾಡೋಕ್ಕೆ ಜಾಗ ಆಗಲಿ ಏನೂ ಆಗಿಲ್ಲ, ಭಾಳ ಕಷ್ಟ ಇತ್ತು ನೋಡೋಕ್ಕೆ. ಒಳ್ಳೆ ಯಾವುದೋ ಸಾಹಸ ಮಾಡ್ದಂಗಿತ್ತು. ಈ ಕೃಷಿದೆಲ್ಲ ನೋಡೋಕೆ ಹೋದಂಗಿರಲಿಲ್ಲ ನಿಜವಾಗ್ಲೂ. ಯಾವುದೋ ಒಳ್ಳೆ
ಈ ಜನನೋ ಜಾತ್ರೆನ ನೋಡೋಕೆ ಹೋದಂಗಿತ್ತು. ಅಮ್ಮ ಅಷ್ಟು ಜನ ಗೈಸ್. ಈ ರೋಡಲ್ಲಿ ಎಷ್ಟು ಧೂಳು ಓಪನ್ ಅಪ್ ಆಗ್ತಿದೆ ಅಂದರೆ, ಈ ಕಡೆ ಪ್ಲ್ಯಾಂಟ್ಸ್ ನೋಡಿ, ಫುಲ್ಲು ಪ್ಲ್ಯಾಂಟ್ಸ್ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದೆ, ಅಷ್ಟು ಧೂಳಿದೆ ನೋಡಿ. ಪ್ರತಿಯೊಂದು ಪ್ಲ್ಯಾಂಟು ಗ್ರೀನ್ ಇರೋದೆಲ್ಲ ಫುಲ್ ರೆಡ್ ಆಗಿಬಿಟ್ಟಿದೆ, ಹೆವಿ ಧೂಳು. ಸೊ ನಮ್ಮನೆ ಕಡೆ ಎಕ್ಸಿಟ್ ಆಗೋ ರೋಡು ಫುಲ್ ಜಾಮ್ ಆಗಿಬಿಟ್ಟಿದೆ. ಅಲ್ಲಿ ನಿಂತ್ಕೊಂಡ್ರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಮೋಸ್ಟ್ಲಿ ಹಾಫ್ ಆನ್ ಅವರ್ ಆದರೂ ಆಗ್ಬೋದು, ಇಲ್ಲ 40 ಮಿನಿಟ್ಸ್ ಆದರೂ ಆಗ್ಬೋದು, ಗೊತ್ತಿಲ್ಲ. ಸುಮ್ಮನೆ ಏನಕ್ಕೆ ರಿಸ್ಕ್ ಅಂದ್ಬಿಟ್ಟು MS ಪಾಳ್ಯ ಕಡೆ ಎಕ್ಸಿಟ್ ಆಗೋ ರೂಟಲ್ಲಿ ಹೋಗ್ತಾ ಇದ್ವಿ. ಸೊ ಫಸ್ಟ್ ಇಲ್ಲಿಂದ ಆಚೆ ಹೋಗ್ಬಿಟ್ಟು ಅದಾದಮೇಲೆ ಇಡೀ ಜಾಗದ ರಿವ್ಯೂ ಹೇಳೋಣ. ಗೈಸ್ ಎಷ್ಟು ಸುಸ್ತಾಗಿದೆ ಅಂದರೆ, ಆ ಕೃಷಿ ಮೇಳಕ್ಕೆ ಹೋಗಿ ಸಿಕ್ಕಾಬಡೆ ಸುಸ್ತಾಗ್ಬಿಟ್ಟಿದೆ. ನಮ್ಮಮ್ಮ ಹೇಳಿದ್ರು ಬೇಗ ಹೋಗೋಣ ಅಂತ, ಒಂದು ಸ್ವಲ್ಪ ಲೇಟಾಗಿ. ಬೇಗ ಹೋಗೋಣ ಅಂತ. ಒಟ್ಟಿನಲ್ಲಿ ಎನಿವೆ ಹೆಂಗನ್ಸ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೀನು ಫಸ್ಟ್ ಟೈಮ್ ಅಲ್ಲಮ್ಮ? ಫಸ್ಟ್ ಟೈಮ್. ಏನು ಬೆಟರ್ ಮಾಡ್ಬೋದಿತ್ತು ಅದು ಅಂತ ಅನಿಸ್ತು ನಿಮಗೆ? ಏನು ಬೆಟರ್ ಏನಿಲ್ಲ, ನಾವು ಬೇಗ ಹೋಗ್ಬೇಕಿತ್ತು ಅಲ್ಲ. ಎಷ್ಟು ಜನ ಬಂದ್ರೆ ಹೆಂಗ್ ಮೇಂಟೈನ್ ಮಾಡೋದು? ಅದೇ ಒಟ್ಟಿನಲ್ಲಿ ಜನ ಜಾಸ್ತಿ. ಅದನ್ನು ಬಿಟ್ಟರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಗೈಸ್. ಅಲ್ಲಿ ಟ್ರಾಫಿಕ್ ಇರಲಿ ಏನೇ ಇರಲಿ, ಅಷ್ಟು ಜನನ ಮ್ಯಾನೇಜ್ ಮಾಡೋದು ಅಂದರೆ ತುಂಬ ಕಷ್ಟದ ಟಾಸ್ಕು. ಬಟ್ ನಾನು ಕೇಳ್ದಂಗೆ ಅದೇ ನಿನ್ನೆ ಏನೋ 12 ಲಕ್ಷ ಜನ ಇದ್ರಂತೆ. ಸೊ ಇವತ್ತು ಇನ್ನೂ ಜಾಸ್ತಿ ಇರ್ತಾರೆ. ನಾಳೆ ಲಾಸ್ಟ್ ಡೇ 16th ಆಗಿರೋದ್ರಿಂದ ನಾಳೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ಬಟ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿರೋದು, ತುಂಬ ಚೆನ್ನಾಗೇ ಇತ್ತು. ಬಟ್ ನನಗಾಗಿಲ್ಲ ಗೈಸ್. ನಂಗೆ ಜಾಸ್ತಿ ಜನ ಇದ್ದರೆ ಒಂಥರ ಇರಿಟೇಟ್ ಆಗಿಬಿಡುತ್ತೆ. ತುಂಬ ಜನ ಆ ಕ್ರೌಡಲ್ಲಿ ನಂಗೆ ಆಗಲ್ಲ, ನಂಗೆ ಭಾಳ ಇರಿಟೇಟ್ ಆಗುತ್ತೆ. ಬಟ್ ಹೆಂಗೋ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಬಿಕಾಸ್ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಜನ ಬರ್ತಾರೆ. ಅಂಥದ್ರಲ್ಲಿ ನಾವು ಇಲ್ಲೇ ಇದ್ಕೊಂಡು ಯಾವತ್ತೂ ಹೋಗಿರಲಿಲ್ಲ, 1 ವರ್ಷನೂ ಹೋಗಿರಲಿಲ್ಲ, ಇದೇ ಫಸ್ಟ್ ಇಯರು. ಬಟ್ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೆಕ್ಸ್ಟು ಇನ್ ಕೇಸ್ ನಾನು ಇಂಡಿವಿಜುವಲಾಗಿ ಅಗ್ರಿಕಲ್ಚರ್ ಏನಾದರೂ ಸ್ಟಾರ್ಟ್ ಮಾಡಿದಾಗ ಅವಾಗ ನಾನು ಇಲ್ಲಿ ಬಂದರೆ ತುಂಬ ಬೆನಿಫಿಟ್ ಇರುತ್ತೆ. ಸೊ ಅದು ಒಂದು ಸ್ವಲ್ಪ ಐಡಿಯಾ ಬಂತು. ಇನ್ ಕೇಸ್ ಏನಾದ್ರು ಬೇಕಿದ್ರೆ ಎಲ್ಲಿ ಏನು ಸಿಗುತ್ತೆ ಅಂತ ಒಂದು ಚೂರು ಅರ್ಥ ಆಯಿತು ಅಷ್ಟೇ. ಅದನ್ನು ಬಿಟ್ಟರೆ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆರಿ ಗುಡ್ ಇನಿಷಿಯೇಟಿವ್. ಆ್ಯಂಡ್ ಅಷ್ಟೇ. ಸೊ ಇದನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಭಾಳ ಸುಸ್ತಾಗಿದೆ, ಇವಾಗ ಸರಿಗೆ ರೆಸ್ಟ್ ಮಾಡಬೇಕು ನಾನು, ಹೊಟ್ಟೆ ತುಂಬ ಊಟ ತಿಂದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.